ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಕ್ರವಾರದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಬೆಳಿಗ್ಗೆ 4 ಗಂಟೆ ರಾತ್ರಿಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಫಸ್ಟು ಊರಿಂದ ನಾನು ಎಳ್ಳು ತೊಗೊಂಡು ಬಂದಿದ್ದೆ. ಅದನ್ನು ನೆನೆ ಹಾಕಿದೆ. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಯಾಕೆಂದರೆ ಮಣ್ಣಿನಟೆ ಇರುತ್ತಲ್ವ, ಅದು ನೆಂದುಬಿಟ್ರೆ ಕ್ಲೀನಾಗಿ ಜಾಲಿಸ್ಕೋಬೋದು ಅಂತ. ಈ ಎಳ್ಳು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ, ಅಂದರೆ ಹಿಂದಿನ ದಿನ ರಾತ್ರಿ ನೆನೆ ಹಾಕಿಬಿಟ್ಟು ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು ಏನೂ ಬರೋದಿಲ್ಲ. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಊರಿಂದ ಎಳ್ಳು ತಂದಿದ್ದೆ. ಅದನ್ನು ನೆನೆ ಹಾಕಿ ಜಾಸ್ತಿ ಹಾಕಿ ನೀಟಾಗಿ ಅದನ್ನು ನೆರಳಲ್ಲಿ ಒಂದು ದಿನ ಒಣಗಾಕ್ಬಿಡ್ತೀನಿ. ಅದ್ರ ಮಾರನೇ ದಿವಸ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿದ್ರೆ ಆಯಿತು. ನೋಡ್ತಾ ಇದ್ದೀರಾ ಎಳ್ಳು ನೀರು ಎಷ್ಟು ಬ್ಲ್ಯಾಕ್ ಆಗಿದೆ. ನ್ಯಾಚುರಲ್ ಕಲರ್ ಕಣ್ರಿ. ಅದಕ್ಕೇ ಹೇಳೋದು ನ್ಯಾಚುರಲ್ಲೇ ಡೂಪ್ಲಿಕೇಟ್ ಅನ್ನೋದು. ಎಷ್ಟು ಕಲರ್ ಬಿಟ್ಟಿತ್ತು ಅಂದರೆ ಫುಲ್ಲು ಬ್ಲ್ಯಾಕ್ ಎಳ್ಳು ಇದು. ಅಷ್ಟು ಚೆನ್ನಾಗಿ ಕಲರ್ ಬಿಟ್ಟಿತ್ತು. ಹಾಗಾಗಿ ಎಲ್ಲ ನೀಟಾಗಿ ಒಣಗಾಕ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು 4 ಗಂಟೆಗೆ ಎದ್ದಿರೋದ್ರಿಂದ ಎಷ್ಟು ಕೆಲಸ ಆಯಿತು ಅಂತೀರಾ. ಎಷ್ಟು ಹಳೆಯ ಪೆಂಡಿಂಗ್ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸನೂ ತಿಂಡಿಗೂ ಮುನ್ನ ಮಾಡ್ಕೊಳ್ತಾ ಇರೋದು. ಆಯಿತಾ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಗುಡಿಸಿ, ಮನೆ ಒರೆಸಿ ಆಮೇಲೆ ಈ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಧನಿಯಾ ಪುಡಿ ಮಾಡಿಸ್ತಾ ಇದ್ದೀನಿ, ಮಟನ್ ಸಾಂಬಾರು ಪುಡಿ. ನಾನು ಸಿಂಪಲಾಗಿ ಮಾಡ್ಕೊಳ್ತೀನಿ. ಯಾವುದೇ ರೀತಿ ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ, ಯಾವುದೇ ಸ್ಪೈಸಸ್ ಹಾಕೋದಿಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೀನಿ. 1 ಕೆ ಜಿ ಧನಿಯಾ, 1/4 ಕೆ ಜಿ ಕಡಲೆಕಾಳು, 100 ಗ್ರಾಮಷ್ಟು ನಾನು ಅರಿಶಿನ ಕೊನೆನ ತಗೊಂಡಿದ್ದೀನಿ. ಧನಿಯನ ಕ್ಲೀನ್ ಮಾಡಿಕೊಂಡು ಅದನ್ನು ಒಣಗಿಸಿ ತಂದಿಟ್ಕೊಂಡು ಇದನ್ನು ನೀಟಾಗಿ ಇವಾಗ ಹುರಿತಾ ಇದ್ದೀನಿ. ದಪ್ಪ ತಳ ಇರೋ ಪಾತ್ರೆ, ಅಂದರೆ ಹಂಡು ದಪ್ಪ ಇರಬೇಕು ಪಾತ್ರೆ, ಹಂಡು ಅದ್ರಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೀದೋಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದಿರ ಹುರಿತಾ ಇರಬೇಕು. ಹುರಿತಾ ಘಮ ಬರುತ್ತೆ. ಆಮೇಲೆ ಕೈಯಲ್ಲಿ ಮುಟ್ಟು ನೋಡಿ ಧನ್ಯನ ತುಂಬ ಸುಡಬೇಕು ಧನ್ಯ. ಹಂಗಾದರೆ ಚೆನ್ನಾಗಿ ಅದು ಹುರಿದಿದೆ ಅಂತ, ಬೆಂದಿದೆ ಅಂತ ಅರ್ಥ. ಅಷ್ಟಾದಮೇಲೆ ಅದನ್ನು ತೆಗೆದು ಒಂದು ಪಾತ್ರೆ, ಪ್ಲಾಸ್ಟಿಕ್ ಪಾತ್ರೆಗೆ ಮಾತ್ರ ಹಾಕಬೇಡಿ. ಯಾವುದಾದ್ರೂ ಬಟ್ಟೆ ಮೇಲೆ ಹಾಕಿ, ಕಾಟನ್ ಬಟ್ಟೆ ಮೇಲೆ, ಇಲ್ಲಾಂದರೆ ಬಿದಿರು ಮೊರ ಇರುತ್ತಲ್ಲ ಅದ್ರ ಮೇಲೆ ಹಾಕಿ. ಯಾಕೆಂದರೆ ಅದು ಬಿಸಿ ಹಾಕ್ತಾ ಬೇವುರುತ್ತೆ, ಮತ್ತೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಚೆನ್ನಾಗಿ ಹುರಿದಾದ್ಮೇಲೆ ಕಡಲೆಕಾಳು ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಯಾಕೆ ಹಾಕೋದು ಅಂದರೆ ಸಾಂಬಾರು ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸಾಂಬಾರು ಯಾವತ್ತೂ ಸಾಂಬಾರು ರುಬ್ಬಿರೋ ಮಸಾಲನೇ ಬೇರೆ, ನೀರೇ ಬೇರೆ ಆ ಥರ ಆಗೋದಿಲ್ಲ. ಒಳ್ಳೆ ಚೆನ್ನಾಗಿ ಹೊಂದ್ಕೊಂಡಂಗಿರುತ್ತೆ. ಅದಕ್ಕೋಸ್ಕರ ಕಡಲೆಕಾಳು ಹಾಕ್ತಾಯಿದ್ದೀನಿ. ಯಾರಾದರೂ ನಾನು ಕಡಲೆಕಾಳು ಹಾಕೋದಿಲ್ಲ, ಧನಿಯಾ ಪುಡಿನ ಹಾಗೇ ಮಾಡಿಸ್ತೀನಿ ಅನ್ನೋದಾದರೆ ಕಡಲೆಕಾಳು ಹಾಕಿ ನೋಡಿ. ಜಾಸ್ತಿ ಮಾಡಬೇಡಿ. 1/4 ಕೆ ಜಿ ಧನಿಯಾ ತೊಗೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಅದರಲ್ಲಿ ನಿಮ್ಮ ಕೈಯಲ್ಲಿ ಒಂದು ಹಿಡಿ ಕಡಲೆಕಾಳು ಹಾಕಿ ಅದನ್ನು ಹುರಿದು ಪೌಡ್ರ್ ಮಾಡಿಸ್ಕೊಂಬಂದು ಅಡುಗೆಗೆ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಟನ್ ಸಾಂಬಾರು ಪುಡಿ, ಮೊಳಕೆ ಹುರುಳಿಕಾಳು, ಯಾವ ಸಾಂಬಾರಿಗೆ ಚಕ್ಕೆ ಲವಂಗ ಹಾಕ್ತೀವಲ್ಲ ಆ ಒಂದು ಪಲ್ಯಗಳಿಗೆ, ಸಾಂಬಾರುಗಳಿಗೆ ಈ ಒಂದು ಪೌಡ್ರನ್ನ ಹಾಕ್ಬೋದು. ಹಾಗೆ ಪುನರ್ಪುಳಿ ಜ್ಯೂಸನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದಂತೂ ಪಿತ್ತ, ಆಮೇಲೆ ಈ ಉಷ್ಣ ಇರುತ್ತೆ ನೋಡಿ, ಅದಕ್ಕೆಲ್ಲ ರಾಮಬಾಣ ಅಂತ ಅನ್ಬೋದು. ಪುನರ್ಪುಳಿ ಜ್ಯೂಸು ಅಂತ ಅಂದ್ಬಿಟ್ಟು ಇವಾಗ ಕ್ಯಾನ್ಗಳೆಲ್ಲ ಇಟ್ಕೊಂಡು ಮಾರ್ತಾರಲ್ಲ, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ. ಕೆಮಿಕಲ್ ಇರುತ್ತೆ ಅದರಲ್ಲಿ, ಬಣ್ಣ ಕಟ್ಟಿರ್ತಾರೆ. ನಿಜವಾದ ಪುನರ್ಪುಳಿ ಜ್ಯೂಸ್ ಬೇಕು ಅಂತಂದರೆ ಯಾವುದೇ ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗ್ಬಿಟ್ಟು ಪುನರ್ಪುಳಿ ಸಿಪ್ಪೆ ಕೊಡಿ, ಇಲ್ಲ ಪುನರ್ಪುಳಿ ಕೊಡಿ ಅಂತನ್ನಿ. ಎರಡನ್ನೂ ತೋರಿಸ್ತಾರೆ. ಒಂದು ಜ್ಯೂಸ್ ತೋರಿಸ್ತಾರೆ, ಇಲ್ಲ ಈ ಥರ ಸಿಪ್ಪೆ ತೋರಿಸ್ತಾರೆ. ಈ ಥರ ಸಿಪ್ಪೆ ತೊಗೊಂಡು ಬನ್ನಿ. ಒಂದು 10 ಸಿಪ್ಪೆನ ರಾತ್ರಿ ನೈಟು ಕ್ಲೀನಾಗಿ ತೊಳೀರಿ. 1 ಗ್ಲಾಸ್ ನೀರು ಹಾಕಿ ಒಂದು ಪಾತ್ರೆಗೆ, ತೊಳಿರೋ ಸಿಪ್ಪೆನ ಪಾತ್ರೆಗೆ ಹಾಕಿ ಅದನ್ನೇ ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದು ಅದನ್ನು ತೆಗೆದು ನೋಡಿ, ಇದೇ ಥರ ಕಲರ್ ಬಿಟ್ಟಿರುತ್ತೆ. 1 ಗ್ಲಾಸು ನೀರಿಗೆ 10 ಸಿಪ್ಪೆ ಹಾಕಿದ್ರೆ ಅದ್ರಲ್ಲಿ ಸುಮಾರು 5ರಿಂದ 6 ಗ್ಲಾಸಷ್ಟು ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು. ನಾನಂತೂ ಬರೀ ಸಪ್ಪೆ ಜ್ಯೂಸನ್ನೇ ಕುಡಿತಾ ಇದ್ದೆ, ಒಂದೊಂದ್ಸಲ ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೆ. ಇವತ್ತು ಬೆಲ್ಲ ಹಾಕ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪಿತ್ತಗೆ ಮಾತ್ರ ನಿಜ ಹೇಳ್ತೀನಿ, ಬಾಡಿ ಉಷ್ಣನ ಕಡಿಮೆ ಮಾಡುತ್ತೆ. ಪಿತ್ತಕ್ಕೆ ರಾಮಬಾಣ. ತಲೆ ಕೂದಲು ಉದುರ್ತಾ ಇದೆ, ಕಣ್ಣು ಉರಿತಾ ಇದೆ, ಅಂಗಾಲುಗಳು ಉರಿತಾ ಇದೆ ಅಂದರೆ ಈ ಒಂದು ಪುನರ್ಪುಳಿ ಜ್ಯೂಸನ್ನ ಕುಡೀರಿ. ಇದೆಲ್ಲ ಪುನರ್ಪುಳಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಆಯಿತು. ಧನಿಯಾ ಕಾಳನ್ನೆಲ್ಲ ಹುರಿದಾಯಿತು. ಇವಾಗ ಕಾಲರ್ಸ ಮ್ಯಾಟ್ಗಳೆಲ್ಲ ವಾಶ್ ಮಾಡಿದೆ, ಬಟ್ಟೆಗಳೆಲ್ಲ ವಾಶ್ ಮಾಡಾಕಿದೆ. ಮಗ ಬಂದುಬಿಟ್ಟು ನನ್ನ ಬಟ್ಟೆ ನಾನು ಮಡಚ್ಕೊಳ್ತೀನಿ, ನಿನ್ನ ಬಟ್ಟೆ ನೀನು ಮಡಚ್ಕೊಳಮ್ಮ, ಕೆಲಸ ಜಾಸ್ತಿ ಇದೆ ನಿನಗೆ, ಕಷ್ಟ ಆಗುತ್ತೆ ಅಂದ. ಸರಿ ಆಯಿತು ಅಂದ್ಬಿಟ್ಟು ಎಲ್ಲನೂ ಕಲರ್ಸ್ ಮ್ಯಾಟೆಲ್ಲ ಮಡಚಿ ಅದನ್ನು ಒಂದು ರಿಟರ್ನ್ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇನ್ನು ಉಳಿದಿದ್ದ ಬಟ್ಟೆಗಳನ್ನು ನಾನು ಮಡಚಿಬಿಟ್ಟು ಕಬೋರ್ಡ್ಗೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಬೆಳಗಿನ ತಿಂಡಿ ಇಡ್ಲಿ ಜೊತೆಗೆ ಆಲೂಗೆಡ್ಡೆ ಗೊಜ್ಜು. ಆಲೂಗೆಡ್ಡೆ ಗೊಜ್ಜಾ ಅಂತ ಅಂದ್ಕೋಬೇಡಿ, ಬಾಂಬೆ ಸಾಗು ಅಲ್ಲ, ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರನೂ ಅಲ್ಲ. ಇದನ್ನು ಮಸಾಲ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ಇಡ್ಲಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡೋದು ಸಿಂಪಲ್ಲು, ಮಾಡೋದು ಸಿಂಪಲ್ಲು, ರುಚಿ ಮಾತ್ರ ಆಹಾ ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಇಡ್ಲಿ ಮಾಡೋದಾದರೆ ಈ ಗೊಜ್ಜನ್ನ ಟ್ರೈ ಮಾಡಿ, ಆಯಿತಾ.
ಇವತ್ತು ಮಾತುಕತೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಮಾತುಕತೆ ಅಂತೂ ಇಲ್ದಿರೆ ಹೇಗೆ ಹೇಳಿ, ಅಲ್ವಾ? ಜೀವನದಲ್ಲಿ ಎಲ್ಲ ಹೆಣ್ಮಕ್ಳು ಬುದ್ಧಿವಂತರಾಗೇ ಇರ್ತಾರೆ, ವಿದ್ಯಾವಂತರು ಹಾಗೆ ಇರ್ತಾರೆ. ಆದರೆ ಅಂತರಾತ್ಮ ಅನ್ನೋದೊಂದು ಇರುತ್ತಲ್ವಾ? ಅಂಜಿಕೆ ಅನ್ನೋದೊಂದು ಇರುತ್ತಲ್ವಾ? ಅದನ್ನು ಯಾರ ಕೈಲೂ ಓಡ್ಸೋಕ್ಕಾಗೋದಿಲ್ಲ. ಅಯ್ಯೋ! ಯಾರೇನು ಅನ್ಕೊಳ್ತಾರೋ? ಅಯ್ಯೋ! ಇವ್ರು ನಮ್ಮನ್ನು ಆಡ್ಕೊಳ್ತಾರೇನೋ? ಅಯ್ಯೋ! ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ, ಏನಾರು ಅನ್ಕೊಂಬಿಡ್ತಾರೇನೋ? ಅಯ್ಯೋ! ನಾನು ಈ ಥರ ಡ್ರೆಸ್ ಹಾಕ್ಕೊಂಡಿರೋದಕ್ಕೆ ಅವ್ರು ಆಡ್ಕೊತಾ ಇದ್ದಾರೇನೋ? ಅಂದ್ಕೊಂಡು ಒಂದು ಅಂಜಿಕೆ ಅಂತೂ ಎಲ್ಲರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಕೆಲವರು ಅದನ್ನು ಮೆಟ್ಟಿ ನಿಲ್ತಾರೆ. ಯಾರು ಅಂದ್ಕೊಂಡ್ರೇನು? ನನ್ನ ಬಟ್ಟೆ, ನನ್ನ ಊಟ, ನನ್ನ ಒಂದು ಬಿಸ್ನೆಸ್, ನನ್ನ ಒಂದು ದುಡಿಮೆ, ನನ್ನ ಇಷ್ಟದಂಗೆ ನಾನು ಬದುಕಬೇಕು, ಇನ್ನೊಬ್ರಿಗೋಸ್ಕರ ಅಲ್ಲ ಅಂದ್ಕೊಂಡು ಕೆಲವರು ಅದನ್ನು ಮೆಟ್ಟಿ ನಿಂತು ಮುಂದಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಒಂದು ವಾಕಿಂಗ್ ಹೋಗೋಕ್ಕೆ ಹೆದರ್ಕೊಳ್ತಾರೆ, ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಳ್ಳೋಕೆ ಹೆದರ್ಕೊಳ್ತಾರೆ, ಒಂದು ಹೇರ್ ಸ್ಟೈಲ್ ಮಾಡೋಕ್ಕೆ ಹೆದರ್ಕೊಳ್ತಾರೆ, ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋ ಕಟ್ ಮಾಡಿಸೋದಕ್ಕೆ, ಕೂದಲು ಕಟ್ ಮಾಡಿಸೋದಕ್ಕೂ ಹಂಚ್ಕೊಳ್ತಾರೆ. ಹೌದು, ನಮ್ಮನ್ನು ಹಾಡ್ಕೊಳ್ಳೋರು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ನಮ್ಮವರೇ ಹಾಗಿರಬೇಕು ಅಂತ ಏನಲ್ಲ. ಒಂದು ಕ್ಯಾಟಗರಿ ಇರುತ್ತೆ. ಯಾವ ರೀತಿ ಅಂತಂದರೆ, ಯಾರು ಎಲ್ಲೋದ್ರು, ಎಲ್ಲಿ ಬಂದರು, ಏನು ಬಟ್ಟೆ ಹಾಕ್ಕೊಂಡ್ರು, ಏನು ಮಾತಾಡಿದ್ರು, ಇವತ್ತು ಅವ್ರ ಮನೆಯಲ್ಲಿ ಅಥವಾ ಅವರಲ್ಲಿ ಏನು ಚೇಂಜಸ್ ಇದೆ ಅಂಥವು ಎಲ್ಲನೂ ಹುಡುಕೋ ಒಂದು ಕ್ಯಾಟಗರಿ ಇರುತ್ತೆ. ಆ ಕ್ಯಾಟಗರಿ ಹೇಗೆ ಅಂತಂದರೆ, ಒಬ್ಬರು ವೀಕ್ನೆಸ್ನ ಹಿಡ್ಕೊಳ್ಳೋದು ಹೆಂಗೆ ಅಂತಂದರೆ, ಇವ್ರಿಗೆ ಈ ಮಾತನ್ನು ಹಾಡಿದ್ರೆ ಇವ್ರ ಮನಸ್ಸು ನೋವಾಗುತ್ತೆ, ಇವ್ರನ್ನ ಕುಗ್ಗಿಸ್ಬೋದು, ಈ ಮಾತು ಆಡೋದ್ರಿಂದ ಅವ್ರ ಮುಖ ಸಪ್ಪೆ ಆಗೋದನ್ನು ನಾನು ನೋಡಬೇಕು ಅನ್ನೋ ಒಂದು ಕ್ಯಾಟಗರಿ ಇರುತ್ತೆ. ಅವ್ರಿಗೆ ಅದೇ ಕೆಲಸ. ಹೌದು, ಏನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದರೆ, ಓಹ್! ಕೆಲ್ಸಕ್ಕೆ ಹೋಗ್ತಾ ಇದೀಯಾ? ಏನು ಇಷ್ಟು ದಿನ ದುಡಿಮೆ ಮಾಡಲಿಲ್ಲ, ಈಗ ಹೊಸ್ದಾಗಿ ಕೆಲಸ ಸೇರ್ಕೊಂಡಿದ್ಯಾ? ಅಂತ ಅನ್ನೋರು ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅದನ್ನೇ ಮನಸ್ಸು ತಗೊಂಡು ಹೋಗ್ಲಾ ಬೇಡವಾ? ಅಯ್ಯೋ! 4 ಜನ ನನ್ನ ನೋಡಿ ಏನು ಅಂದ್ಕೊಳ್ತಾರೆ ಅನ್ನೋರು ಇರ್ತಾರೆ. ಇನ್ನು ಕೆಲವರು ಒಂದು 10 ವರ್ಷ ಮದುವೆ ಆಗಿ ಒಂದು 5 ವರ್ಷನೋ 10 ವರ್ಷನೋ ಕಳೆದ್ಮೇಲೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೂ ಸಹ ಆಡ್ಕೊಳ್ಳೋರು ಇರ್ತಾರೆ. ಖಂಡಿತ ನಾನು ಹೇಳೋದು ಒಂದೇ ಸ್ನೇಹಿತರೆ, ಹಾಡ್ಕೊಳ್ಳೋರು ನಿಜವಾಗ್ಲೂ ಎಲ್ಲಿ ತನಕ ಇರ್ತಾರೆ ಅಂತಂದರೆ, ಈ ಭೂಮಿ ಮೇಲೆ ಅದನ್ನು ಅಳಿಸೋದಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಹೌದು, ಯಾವತ್ತು ನಾವು ನೊಯ್ಯೋರು, ಬೇಯೋರು, ನಾವು ಕಣ್ಣೀರಿಡೋರು ಇರ್ತೀವೋ, ಯಾವತ್ತು ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರಿಗೆ ಗೌರವ ಕೊಟ್ಟಂಗಾಗುತ್ತೆ. ಅವ್ರು ಹೇಳ್ದಂಗೆ ನಾವು ಇತ್ತು ಅಂತಂದರೆ ಅವ್ರಿಗೆ ಗೌರವ ಕೊಟ್ಟಂಗಾಗುತ್ತೆ, ಅವ್ರ ಮಾತು ಬೆಲೆ ಕೊಟ್ಟಂಗಾಗುತ್ತೆ. ನಾವು ಯಾವತ್ತು ಅವ್ರ ಮಾತು ಬೆಲೆ ಕೊಟ್ಟು ಕೊರಗ್ತೀವೋ, ಅವ್ರ ಮಾತು ಬೆಲೆ ಕೊಟ್ಟು ಅವ್ರು ಅಂದಂಗೆ ನಾವು ನಡ್ಕೊಳ್ತೀವೋ, ಅಲ್ಲಿ ತನಕನೂ ಅಂಥವ್ರನ್ನ ನಾವು ಯಾವತ್ತೂ ನಿಲ್ಲಕ್ಕಾಗೋದಿಲ್ಲ, ಅಂಥವ್ರನ್ನ ಗೆಲ್ಲಕ್ಕಾಗೋದಿಲ್ಲ. ಹೇಳೋದೊಂದೇ, ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಹೋಗ್ತಿರೋ ದಾರಿ ಸರಿ ಇದೆ, ನಾನು ಮಾಡ್ತಿರೋ ಕೆಲಸ ಸರಿ ಇದೆ, ನನ್ನ ನಿರ್ಧಾರ ಕರೆಕ್ಟಾಗಿದೆ ಅಂತ ನಾವು ಯಾವತ್ತು ನಮ್ಮ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತೀವೋ, ಆವತ್ತು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು. ಹೌದು, ಒಂದು ವಾಕಿಂಗ್ ಹೋಗ್ತಾ ಇರಲಿ, ಏನಮ್ಮ ಇಷ್ಟು ದಿನ ಇಲ್ಲದೇ ಇಲ್ಲ, ಈಗ ವಾಕಿಂಗ್ ಬಂದಿದೆಯಾ? ಏನು BP ಬಂತಾ? ಶುಗರ್ ಬಂತಾ? ಅದಕ್ಕೆ ವಾಕಿಂಗ್ ಬಂದಿದೆಯಾ ಅಂತ ಅಂದ್ಕೊಳ್ತಾರೆ. ಕೆಲವರು ಹೆದರ್ಕೊಳ್ದೆ ಧೈರ್ಯವಾಗಿ ಮಾತಾಡೋವಂಥ ಹೆಣ್ಮಕ್ಳು, ಏನು ರೋಗ ಬಂದರೆ ಬರಬೇಕಾ? ನಾವಿನ್ನೂ ಜೀವನದಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಥರ ಆಗಬಾರ್ದು, ನಾವು ಅಂದ್ಕೊಂಡು ನಾವು ಇನ್ನೂ ಚೆನ್ನಾಗಿರಬೇಕು ಅಂತ ಬಂದಿದ್ದೀವಿ ಅಪ್ಪ. ರೋಗ ಬಂದಿರೋರೇ ಬರಬೇಕಾ? ನಿಮಗೇನೋ ರೋಗ ಬಂದೈತೆ, ನಮ್ಗೆ ಯಾವ ರೋಗ ನಮ್ಮ ಕರಿತೀಯ ಅಂದ್ಕೊಂಡು ಮುಂದೆ ನುಗ್ತಾರೆ. ಅದೇ ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ! ನನಗೆ ಹಂಗೆ ಅಂದ್ಬಿಟ್ರಲ್ಲ ಅವರು, ಅಯ್ಯೋ! ನನಗೆ ಹಿಂಗೆ ಆಡ್ಕೊಂಡ್ಬಿಟ್ರಲ್ಲ ಅಂದ್ಕೊಂಡು ಅದೇ ಯೋಚನೆಯಲ್ಲಿ ವಾಕಿಂಗ್ ಮಾಡೋದು ಬಿಡ್ತಾರೆ, ಯೋಗ ಮಾಡೋದು ಬಿಡ್ತಾರೆ, ಪ್ರಾಣಾಯಾಮ, ಇನ್ನೊಬ್ಬರು ಎದುರುಗಡೆ ಏನೇನು ಕೆಲಸ ಮಾಡ್ತಿದ್ರೋ ಅದನ್ನೆಲ್ಲನೂ ಬಿಡ್ತಾರೆ. ಅವಾಗೇನಾಗುತ್ತೆ ಹೇಳಿ, ನಮ್ಮ ಜುಟ್ಟು ಅವ್ರ ಕೈ ಕೊಟ್ಟಂಗಲ್ವಾ? ಹೌದು ಸ್ನೇಹಿತರೆ. ಇಂಥ ಕ್ಯಾಟಗರಿ ಇಂಥ ಹೆಣ್ಮಕ್ಳುಗಳು ಹೇಗೆ ಅಂತಂದರೆ, ಲೈಫಲ್ಲಿ ಮನೆ ಹಾಳು ಮಾಡಿ ಅವರು ಜೀವನದಲ್ಲಿ ಕಣ್ಣೀರಿಡೋದನ್ನು ನೋಡಿ ಖುಷಿ ಪಡ್ತಾರೆ. ಹೌದು, ಅವ್ರನ್ನ ಮೆಟ್ಟಿ ನಿಂತಾಗ, ನಾನು ಅವತ್ತೇ ಹೇಳಲಿಲ್ವಾ ಇವಳ ಜೊತೆಯಲ್ಲಿ ಜೀವನದಲ್ಲಿ ಮುಂದೆ ಅವಳು ಚೆನ್ನಾಗಿರ್ತಾಳೆ ಅಂತ, ಲೈಫಲ್ಲಿ ಅವ್ರ ಅಪ್ಪ ಅಮ್ಮಂಗೋಸ್ಕರ ಒಳ್ಳೆ ಹೆಸರು ತರ್ತಾಳೆ ಅಂತ, ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ ಅಂತ ನಾನು ಅವತ್ತೇ ಹೇಳಿಲ್ವಾ ಅಂತ ಆ ಥರನೂ ಹೊರಳಿಸ್ಕೊಳ್ತಾರೆ. ಖಂಡಿತವಾಗ್ಲೂ ಇಂಥವ್ರ ಮಾತಿಗೆ ಯಾರೂ ಬೆಲೆ ಕೊಡೋಕೆ ಹೋಗಬೇಡಿ. ನಾವು ಯಾವತ್ತು ಬೆಲೆ ಕೊಡ್ತೀವೋ ಆವತ್ತು ನಮ್ಮ ಜೀವನನ ನಾವು ಇನ್ನೊಬ್ರು ಕೈ ಕೊಟ್ಟಂಗೆ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಧನ್ಯಕಾಳು ಮತ್ತು ಕಡಲೆಕಾಳೆಲ್ಲ ಹುರಿದಿಟ್ಟಿದ್ನಲ್ಲ, ಚೆನ್ನಾಗಿ ತಣ್ಣಗೆ ಆರಿತ್ತು. ಅದನ್ನು ಒಂದು ಬಾಕ್ಸಿಗೆ ತೆಗೆದಿಟ್ಟು, ಈಗ ಅರಿಶಿನ ಕೊನೆನ ಕುಟ್ಟಾಕ್ತಾ ಇದ್ದೀನಿ. ಈ ಥರ ಕುಟ್ಟಾಕೋದ್ರಿಂದ ಮಿಷಿನಲ್ಲಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಕುಟ್ಟಾಕಲಿಲ್ಲ ಅಂದರೆ ಅರಿಶಿನ ಕೊನೆ ಹೆಂಗಿತ್ತು ಹಂಗಂಗೆ ಮಿಲ್ಲಿಂದ ಬಂದುಬಿಡುತ್ತೆ, ಅದು ಪೌಡ್ರೇ ಆಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ತಣ್ಣಗೆ ಆರಿದ ಮೇಲೆ ಮಿಲ್ಲಿಗೆ ಕೊಡಬೇಕು. ಮಿಲ್ ಮಾಡಿಸ್ಕೊಂಡು ಬಂದು ಒನ್ ಡೇ ಹಾಗೆ ಮುಚ್ಚಳ ತೆಗೆದು ಬಿಡಬೇಕು. ಏಕೆಂದರೆ ಅದು ತಣ್ಣಗೆ ಆರಿದ ಮೇಲೆ ಜರಡಿ ಹಿಡಿದ್ರೆ ಹುಳ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ.
ಇನ್ನು ಇದನ್ನ ನಾವು ಸಾಮಾನ್ಯವಾಗಿ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಮಾಡೋಕ್ಕೋಗೋದಿಲ್ಲ. ಆಮೇಲೆ ಪೀರಿಯಡ್ಸ್ ಟೈಮಲ್ಲಿ ಈ ಥರ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಆಮೇಲೆ ಖಾರದ ಪುಡಿ ಮಾಡೋದು, ಆಮೇಲೆ ಸಾಂಬಾರು ಪುಡಿ ಮಾಡೋದು ಇದನ್ನೆಲ್ಲ ಮಾಡೋಕ್ಕೋಗೋದಿಲ್ಲ ಸ್ನೇಹಿತರೆ. ಕೆಲವೊಂದು ಸಂಪ್ರದಾಯಗಳು ನಮ್ಮ ಮನೆಯಲ್ಲೂ ಇದೆ. ನಿಮ್ಮ ಮನೇಲಿ ಹೇಗಿದೆ? ಖಂಡಿತ ಕಮೆಂಟ್ ಹಾಕಿ. ಬನ್ನಿ ಸಿಂಪಲ್ ಆಗಿರೋ ಒಂದು ಆಲೂಗೆಡ್ಡೆ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಇಷ್ಟೇ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಜಾಸ್ತಿ ತೆಂಗಿನಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಬೇಳೆ, ಚಕ್ಕೆ, ಲವಂಗ, ಸೋಂಪು, ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, 3 ಟೊಮೊಟೊ ತೊಗೊಂಡಿದ್ದೀನಿ. 2 ರುಬ್ಬಾಗಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಒಗ್ಗರಣೆಗೆ ಹಾಕ್ತೀನಿ. ಹಾಗೆ ಚಿಲ್ಲಿ ಪೌಡರ್, ಧನಿಯಾ ಪುಡಿ. ಈಗ ನಾನು ಧನಿಯಾ ಕಾಳು ಹುರಿದ್ನಲ್ಲ ಅದೇ ಪೌಡರ್ನ ಇದಕ್ಕೆ ಹಾಕ್ತೀನಿ. ಯಾಕೆಂದರೆ ಚಕ್ಕೆ ಲವಂಗ ಹಾಕಿ ಮಾಡಿರೋ ಸಾಂಬಾರಿಗೆ ಈ ಧನಿಯಾ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಈ ಧನಿಯಾ ಪೌಡ್ರು ಹೋದ ವರ್ಷ ಮಾಡಿಸಿದ್ದು, ಒಂದು ಚೂರು ಹುಳ ಬಂದಿಲ್ಲ. ಯಾವತ್ತೂ ಧನಿಯಾ ಪೌಡ್ರನ್ನ ನಾವು ಒದ್ದೆ ಕೈಯಲ್ಲಿ ಮುಟ್ಟಬಾರ್ದು. ಮುಚ್ಚಳ ತೆಗೆದ ಮೇಲೆ ಕ್ಲೀನಾಗಿ ಮುಚ್ಚಿಡಬೇಕು. ಆಮೇಲೆ ಮಕ್ಳ ಕೈಯಲ್ಲೆಲ್ಲ ಅಯ್ಯೋ ತಗೊಂಬಂದ್ಬಿಡಮ್ಮ, ತಗೊಬಂದ್ಬಿಡಪ್ಪ ಧನಿಯಾ ಪೌಡ್ರ್ ಖಾಲಿಯಾಗಿದೆ, ಆ ಬಾಕ್ಸಲ್ಲಿದೆ ನೀನೇ ಹಾಕೊಂಬಂದ್ಬಿಡು ಅಂತ ಹೇಳೋದು, ಅದನ್ನೆಲ್ಲ ಮಾಡಬಾರ್ದು. ಏನೇ ಖಾರ ಪುಡಿ ಆಗಲಿ, ಧನಿಯಾ ಆಗಲಿ, ಸಾಂಬಾರು ಪುಡಿ ಆಗಲಿ ಒಬ್ಬರ ಕೈಯಲ್ಲೇ ಇರಬೇಕು. ಹುಳ ಬರೋದಿಲ್ಲ, ಹಾಳಾಗೋದಿಲ್ಲ. ಒಂದು ಎಚ್ಚರಿಕೆ ಅಂತ ಇರುತ್ತೆ. ತಗೊಂಡ್ಮೇಲೆ ಏರ್ ಟೈಟ್ ಕಂಟೈನರ್ ಅಂತ, ಇಲ್ಲಾಂದರೆ ಒಂದು ಸ್ಟೀಲ್ ಬಾಕ್ಸ್ ಒಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಬಿಡ್ತು ಅಂತಂದರೆ ಹುಳನೂ ಬರಲ್ಲ, ಏನೂ ಬರಲ್ಲ. ತುಂಬ ಚೆನ್ನಾಗಿರುತ್ತೆ. ಕೆಲವರು ಅದಕ್ಕೆ ಉಪ್ಪಿನ ಪುಡಿ ಎಲ್ಲ ಹಾಕಿರ್ತಾರೆ, ಬಟ್ ನಾನು ಏನನ್ನೂ ಹಾಕಿಡೋದಿಲ್ಲ ಆಯಿತಾ. ಈಗ ಎಲ್ಲನೂ ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದೇ ಒಂದು ದಪ್ಪ ಆಲೂಗೆಡ್ಡೆ ಇತ್ತು, ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಅದು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಒಳ್ಳೆ ನೈಸ್ ಪೇಸ್ಟ್ ರೀತಿ ಕಿವುಚ್ಕೊಬಾರ್ದು. ತಿನ್ನೋದಕ್ಕೆ ಬಾಯಿ ಸಿಗಬೇಕು ಆ ಥರ ಕಿವುಚ್ಕೊಂಡ್ರೆ ಸಾಕು. ಕಿವುಚ್ಕೊಂಡಾದಮೇಲೆ ಮಾಮೂಲಿಯಾಗಿ ಒಗ್ಗರಣೆ ಕೊಡೋದು. ಒಗ್ಗರಣೆ ಯಾವ ಥರ ಕೊಡೋದು? ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಬಾಣಲೆಗೆ, ಆಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಾದ್ಮೇಲೆ ಒಂದೇ ಒಂದು ಟೊಮೊಟೊ ಇತ್ತು ಅಂತ ಹೇಳಿದೆಲ್ಲ, ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿಟ್ಟಿರೋ ಮಸಾಲಾನ ಹಾಕಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು, ಅದಾದ ಮೇಲೆ ಅಳತೆ ತಕ್ಕಷ್ಟು ನೀರನ್ನು ಹಾಕ್ತೀನಿ. ಇಲ್ಲಾಂದರೆ ಕೆಲವೊಂದು ಸಲ ನಾನು ಅಳತೆ ತಕ್ಕ ನೀರು ಹಾಕೋಕ್ಕೂ ಮುಂಚೆ ಏನು ನಾನು ಆಲೂಗೆಡ್ಡೆ ಎಲ್ಲ ಕಿವುಚಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಿ ಹುರ್ಕೊಳ್ತೀನಿ ಒಂದು ಸಲ. ಆಮೇಲೆ ಅಳತೆ ತಕ್ಕಷ್ಟು ನೀರನ್ನು ಹಾಕಿ ಒಂದು 4 ನಿಮಿಷ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೆಳಗಡೆ ಇಳಿಸಿದ್ರೆ ಆಯಿತು. ಏನು ಬಂದಂದರೆ ಇದಂತೂ ಅಬ್ಬಾ ಇಡ್ಲಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಟ್ರೈ ಮಾಡದೆ ಖಂಡಿತ ಇರೋದಕ್ಕೆ ಹೋಗಬೇಡಿ ಆಯಿತಾ. ಶುಕ್ರವಾರ ಆದ್ದರಿಂದ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ಏಕೆಂದರೆ ಶುಕ್ರವಾರ ಅಂತಂದರೆ ಇನ್ನು ನಾಳೆ ಶನಿವಾರ, ಮನೆ ದೇವ್ರ ವಾರ. ನಿನ್ನೆ ತಾನೇ ಗುರುವಾರ ಆಗಿದೆ. ಅವಳು ಸಹ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲನೂ ಕ್ಲೀನಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ಇನ್ನೇನಿದು ಉಳಿದ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಹೆಣ್ಮಕ್ಳುಗಳು ಜೀವನದಲ್ಲಿ ಇನ್ನೊಬ್ಬರು ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತಾರಲ್ಲ, ಆ ಥರ ಈ ಲೈಫಲ್ಲಿ ಒಂದು ಹೆಣ್ಣು ಇವತ್ತು ಕಣ್ಣೀರು ಇಡ್ತಾ ಇದ್ದಾಳೆ ಅಂತಂದರೆ 100ರಲ್ಲಿ 95% ಅಲ್ಲ 99% ಹೆಣ್ಣೇ ಕಾರಣನಾಗಿರ್ತಾಳೆ. ಹಾಗಾಗಿ ಒಬ್ಬ ಹೆಂಗಸರು ನಮ್ಮನ್ನ ಆಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಕುಗ್ಲಿಕ್ಕಂತೂ ಖಂಡಿತ ಹೋಗಬೇಡಿ. ಹಾಗಂದ್ಬಿಟ್ಟು ಹಿಂದೆ ತಿರುಗಿ ಮಾತಾಡೋದು ಬೇಡ. ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ತಾ ಹೋಗಬೇಕು. ಜೀವನದಲ್ಲಿ ಬೇರೆಯವ್ರ ಮಾತಿಗೆ ನಾವು ಬೆಲೆ ಕೊಡ್ತಾ ಹೋದರೆ ನಮ್ಮ ಲೈಫನ್ನು ನಾವೇ ಕಳ್ಕೊತೀವಿ. ಇವತ್ತು ನಾವು ಕಳೆದೋಗಿರೋ ಸಮಯ ಮುಂದೊಂದು ದಿನ ನಮಗೆ ಆಲೋಚನೆ ಮಾಡೋದು ಬೇಡ ಅಲ್ವಾ. ಯಾವುದಕ್ಕೆ ಆದರೂ ಅಷ್ಟೇ, ನಮಗೆ ಸ್ವಲ್ಪ ವರ್ಷ ಕಳೆದ ಮೇಲೆ ಯಾರದೋ ಮಾತಿಗೆ ನಾನು ಬೆಲೆ ಕೊಟ್ಟು ನನ್ನ ಎಜುಕೇಷನ್ ಕಳ್ಕೊಂಡೆ, ಯಾವುದೋ ಮಾತಿಗೆ ಬೆಲೆ ಕಳ್ಕೊಂಡು ಅಂದರೆ ಮಾತಿಗೆ ಬೆಲೆ ಕೊಟ್ಟು ನಾನು ಏನೋ ಒಂದು ಬೆಲೆ ಕಟ್ಟೋಕ್ಕಾಗದೇ ಇರೋ ಪ್ರಾಪರ್ಟಿನೂ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು, ಯಾರದೋ ಒಂದು ಮಾತು ಕೇಳಿಕೊಂಡು. ಹೌದು, ಇಂಥ ಜನಗಳು ಹೇಗೆ ಅಂದರೆ ಒಂದು ಆಸ್ತಿ ತಗೊಳ್ಳೋಕೆ ಹೋದ್ರೂ ಕಲ್ಲಾಕ್ತಾರೆ. ಅಯ್ಯೋ ಅಲ್ಲಿ ಸರಿ ಇಲ್ವಂತೆ ಜಾಗ, ಅದು 10 ಜನ ಕೈ ಹಾಕಿರೋವಂಥ ಜಾಗ ಅಂತೆ, ಅಲ್ಲಿಗೆ ಹೋದ್ರೂ ಯಾರೂ ಉದ್ಧಾರ ಆಗಲ್ವಂತೆ, ಆ ಮನೆ ತಗೊಂಡವ್ರು ಯಾರೂ ಏಳಿಗೆ ಆಗಿಲ್ವಂತೆ. ಈ ರೀತಿ ಸುಳ್ಳು ಊಹಾಪೋಹಗಳು ಅಂತೆ ಕಂತೆಗಳನ್ನು ಹೇಳ್ತಾರೆ, ಹೌದಲ್ವಾ. ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಮಾತಾಡೋದೇ ಬೇರೆ. ಈ ಥರ ಊಹಾಪೋಹಗಳು ಇನ್ನೊಬ್ಬರು ನೋಡಿ ಹಂಗಸೊಂದು ಆಡಿಕೊಂಡು ಟೈಮ್ ಪಾಸ್ ಮಾಡೋರೇ ಬೇರೆ ಇರ್ತಾರೆ. ಹುಷಾರಾಗಿರಿ, ಅವರಿಂದ ಎಚ್ಚರಿಕೆಯಾಗಿರಿ. ಅವ್ರ ಮಾತಿಗೆ ಖಂಡಿತ ಯಾವತ್ತೂ ಬೆಲೆ ಅಂತೂ ಖಂಡಿತ ಕೊಡೋಕ್ಕೆ ಹೋಗಬೇಡಿ. ಇವತ್ತು ಶುಕ್ರವಾರ ಬಾಳೆಹಣ್ಣು ತರಿಸಿದ್ದೆ, ಜೊತೆಗೆ ಹೂವನ್ನು ತರಿಸಿದ್ದೆ. ಮಗ ಮಶ್ರೂಮ್ ತೊಗೊಂಡು ಬಂದಿದ್ದ. ಅಮ್ಮ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹಾಲು ತೊಗೊಂಡು ಬರೋಕ್ಕೆ ಹೋಗಿದ್ದ. ಇಲ್ಲೇ ಇದಿದೆ, ಯಾವುದಪ್ಪ ಅದು ರಿಲಯನ್ಸ್ ಮಾರ್ಟ್ ಇದೆ ಸಣ್ಣದು ಪಾಯಿಂಟ್ ಅಂದ್ಬಿಟ್ಟು, ಅಲ್ಲಿ ಮಶ್ರೂಮ್ ಮಾರ್ತಾಯಿದ್ರು ಅಂದ್ಬಿಟ್ಟು ತೊಗೊಂಡು ಬಂದ. ಫೋನ್ ಮಾಡಿದ ತಕ್ಷಣ ಹೇಳಿದ್ದೆ ತೊಗೊಂಡು ಬಾರಪ್ಪ ಅಂತ. ನೋಡೋಣ ಸಂಜೆ ಆದರೆ ಗೊಜ್ಜನ್ನು ಮಾಡಬೇಕು ಅಂತ. ಇನ್ನು ಇಡ್ಲಿ ಹಿಟ್ಟು ಚೆನ್ನಾಗಿ ಉಕ್ಕು ಬಂದಿತ್ತು, ನೋಡ್ತಾ ಇದ್ರೇ ಖುಷಿಯಾಗೋಯಿತು. ಇಡ್ಲಿ ಹಿಟ್ಟು ಬೇಗ ಎಲ್ಲ ಇಡ್ಲಿ ಮಾಡ್ಕೊಂಬಿಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸದ್ಯದಲ್ಲೇ ಇಡ್ಲಿ ಪಾತ್ರೆನೂ ಸಹ ಚೇಂಜ್ ಮಾಡಬೇಕು. ನೋಡೋಣ ಯಾವ ಥರ ತೊಗೊಂಡು ಬರಬೇಕು ಇಡ್ಲಿದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸಣ್ಣ ಬರುತ್ತೆ ಇಡ್ಲಿ.
ಸ್ವಲ್ಪ ದಪ್ಪ ದಪ್ಪಕ್ಕಿದ್ರೆ ಚೆಂದ. ತಟ್ಟೆ ಇಡ್ಲಿ ಮನೆಯಲ್ಲಿ ಸಾಮಾನ್ಯ ಇಷ್ಟಪಡೋದಿಲ್ಲ. ಹಾಗಾಗಿ ಇದೇ ಥರ ಬಟ್ಲು ಇಡ್ಲಿನೇ ಸ್ವಲ್ಪ ದಪ್ಪ ಇರಬೇಕು, ಆ ಥರದನ್ನು ತೊಗೊಂಡು ಬರ್ತೀನಿ. ಇನ್ನು ಇಡ್ಲಿ ಪಾತ್ರೆ ಸುಮಾರು 16, 17 ವರ್ಷ ಆಯಿತು. ನನ್ನ ಮದುವೆ ಆದಮೇಲೆ ಮೊದಲನೇ ಒಂದು ಪಾತ್ರೆ, ಇಡ್ಲಿ ಪಾತ್ರೆ ತಗೊಂಡಿರೋದು. ನಿಮ್ಮ ಮನೆಯಲ್ಲಿ ದೋಸೆ ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ್ರಿ. ಹೌದು, ನಮ್ಮ ಮನೆಯಲ್ಲಿ ದೋಸೆ ಪ್ರಿಯೆ ನಾನು. ದೋಸೆ ಅಂದರೆ ತುಂಬ ಇಷ್ಟ. ಸೊಪ್ಪು ಅಂದ್ರೇ ತುಂಬ ಇಷ್ಟ. ಹಾಗಾಗಿ ದೋಸೆ ಅಂತೂ ಕಂಪಲ್ಸರಿಯಾಗಿ ನಾನು ಮಾಡ್ತಾನೇ ಇರ್ತೀನಿ. ಖಂಡಿತ ಇದಂತೂ ಮಿಸ್ ಮಾಡೋದೇ ಇಲ್ಲ. ಇವತ್ತು ಸಹ ಇಡ್ಲಿ ಮಾಡಿಬಿಟ್ಟು ನನಗೋಸ್ಕರ ಆಮೇಲೆ ನಾನು ದೋಸೆ ಹಾಕ್ಕೊಂಡು ತಿಂದೆ, ಆ ಥರ ಆಯಿತು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಜೀವನದಲ್ಲಿ ನಮ್ಮ ಅಕ್ಕಪಕ್ಕನೇ ಇರ್ತಾರೆ, ನಮ್ಮ ನೆಂಟರುಗಳಾಗಿರ್ತಾರೆ, ನಮ್ಮ ಬಂಧು ಬಳಗಗಳಾಗಿರ್ತಾರೆ. ಲೈಫಲ್ಲಿ ನಾವು ದುಡಿತಾ ಇದ್ದರೆ, ನಾವು ಚೆನ್ನಾಗಿದ್ದರೆ, ನಮ್ಮ ಸುತ್ತಮುತ್ತದ ಇರೋರು ಸಹ ನಗ್ತಾ ಇರ್ತಾರೆ. ಅದನ್ನು ತಿಳ್ಕೊಳ್ಳಿ. ನಾವು ಅಳ್ತಾ ಇದ್ದರೆ ಯಾರೂ ಅಳೋದಕ್ಕೆ ಬರೋದಿಲ್ಲ, ಆಯಿತಾ? ನಾವು ನಗ್ತಾ ಇದ್ರೇ ಅವ್ರು ನಗ್ತಾ ಇರೋದು. ನಮ್ಮ ಜೊತೆ ಇನ್ನೊಬ್ಬರು ಅಳ್ತಾರೆ ಅಂತ ಅನ್ನೋದು ಭ್ರಮೆ ಮಾತು. ಜೀವನದಲ್ಲಿ ಅನ್ನೋರು ಯಾವತ್ತೂ ಮೂಗಿರೋ ತನಕ ನೆಗಡಿ ತಪ್ಪಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅನ್ನೋರು ಆಡೋರು ಇರೋ ತನಕ ಅವ್ರು ಅನ್ನೋದೇ ಕೆಲಸ, ಆಡೋದೇ ಕೆಲಸ ಅಷ್ಟೇ ಹೊರ್ತು ಕಂಡವ್ರ ಮಾತಿಗೆ ನಾವು ಯಾವತ್ತೂ ಕಿವಿ ಕೊಡ್ತೀವೋ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊಳ್ತೀವಿ. ಮನಸ್ಸಿನಲ್ಲಿ ಏನು ಒಳ್ಳೆಯದು ಅಂತ ಬರುತ್ತೋ, ಏನು ಮಾಡಬೇಕು ಅನಿಸುತ್ತೋ, ಏನು ತಿನ್ನಬೇಕು ಅನಿಸುತ್ತೋ, ಏನು ಉಟ್ಕೋಬೇಕು ಅನಿಸುತ್ತೋ, ಏನು ತೊಟ್ಕೋಬೇಕು ಅನಿಸುತ್ತೋ ಎಲ್ಲವನ್ನು ಹಾಕ್ಕೊಳ್ಳಿ. ಇವತ್ತು ನಾವು ಹೊರಗಡೆ ಹೋದ್ರೂ ತಪ್ಪು, ಹೊರಗಡೆಯಿಂದ ಬಂದರೂ ತಪ್ಪು, ಒಂದು ಉಟ್ಕೊಂಡು ತಪ್ಪು, ಉಟ್ಕೊಳ್ದಿದ್ರು ತಪ್ಪು ಅಂತನ್ನೋರು ಖಂಡಿತವಾಗ್ಲೂ ಅವ್ರ ಮಾತು ಬೆಲೆ ಕೊಡೋಕ್ಕೆ ಹೋಗಬೇಡಿ. ನಿಮಗೆ ಗಾಡಿ ಕಲಿಯೋಕ್ಕೆ ಇಷ್ಟ ಆಯಿತಾ? ಖಂಡಿತ ಕಲೀರಿ. ಯಾರು 45 ವರ್ಷ ಆದಮೇಲೆ ಗಾಡಿ ಕಲಿಬಾರ್ದು ಅಂತ ಯಾರು ಅಗ್ರಿಮೆಂಟ್ ಮಾಡಿದಾರಾ? ಅಥವಾ ಯಾವ್ದಾದ್ರು ಬುಕ್ಕಲ್ಲಿ ಏನಾರು ಲಿಪಿನಲ್ಲಿ ಬರೆದಿದ್ದಾರಾ? ಇಲ್ಲ ಅಲ್ವಾ? ಪಕ್ಕ ಮಾತುಗಳು ಯಾಕೆ ಕಿವಿ ಕೊಡಬೇಕು? ಅವ್ರ ಸಂಸಾರನೇ ಅವ್ರು ದೂಕಿಸ್ಕೋಕ್ಕಾಗಲ್ಲ. ಅವ್ರ ಜೀವನನೇ ಅವ್ರ ನೆಟ್ಟಿಗಿಟ್ಕೊಂಡಿಲ್ಲ. ಇನ್ನೊಬ್ಬರು ಸಂಸಾರದಲ್ಲಿ ಮೂಗು ತೂರಿಸೋವಂಥ ರೈಟ್ಸ್ ಅವ್ರಿಗೆ ಯಾರು ಕೊಟ್ಟವರು? ಯಾಕೆಂದರೆ ಅವ್ರದಲ್ಲೇ ಕೊಳೆತು ನಾರ್ತಿರುತ್ತೆ ಅವ್ರ ಕುಟುಂಬದಲ್ಲಿ. ಇನ್ನೊಬ್ಬರ ಬಗ್ಗೆ ಹಾಡೋದೇ ಕೆಲಸ. ಹಾಗಾಗಿ ಹೇಳ್ತಾ ಇರೋದು, ಗಾಡಿ ಕಲಿಬೇಕು ಅನಿಸುತ್ತಾ? ಖಂಡಿತ ಕಲೀರಿ. ಹೊರಗಡೆ ಒಬ್ಬರೇ ಸುತ್ತಾಡಬೇಕು ಅಂತ ಅನಿಸುತ್ತಾ? ಹೋಗಿ. ನೀವೇನಾರು ಇನ್ನೂ ಮುಂದೆ ಎಜುಕೇಷನ್ ಮಾಡಬೇಕು ಅನ್ನೋ ಆಸೆ ಇದೆಯಾ? ಖಂಡಿತ ಓದಿ. ಏನಾರು ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆಯಾ? ಖಂಡಿತ ಕಲೀರಿ. ಸ್ಟಿಚ್ಚಿಂಗ್ ಏನಾದ್ರೂ ಮಾಡಬೇಕು, ನಾನು ಇನ್ನೂ ಹೊಲಿಗೆ ತರಬೇತಿಗೆ ಹೋಗಬೇಕು ಅಂತ ಏನಾರು ಆಸೆ ಇದೆಯಾ? ಖಂಡಿತ ಹೋಗಿ. ಖುಷಿಯಿಂದ ಇರಿ, ನಗ್ನಗ್ತಾ ಇರಿ. ನಮ್ಮ ಖುಷಿನೇ ಅವ್ರಿಗೆ ಶತ್ರು, ಅರ್ಥ ಆಯ್ತಾ? ನಮ್ಮ ಅಳುನೇ ಅವ್ರ ಗೆಲುವು ಅಂತ ಅನ್ನೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಸ್ನೇಹಿತರೆ, ಯಾವತ್ತೂ ನಮ್ಮ ಜುಟ್ಟು ನಮ್ಮ ಕೈಯಲ್ಲಿರಬೇಕು ಹೊರತು ಅವ್ರ ಕೈಯಲ್ಲಿ ಇರಬಾರ್ದು. ನಾವು ಯಾವತ್ತು ಕಣ್ಣೀರಿಡ್ತೀವೋ ಅವತ್ತು ಅವರು ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಹೇಳಲಿಲ್ವಾ ನಾನು ಅಂತ ಅಂದ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಕೊನೆಗೊಂದಿನ ಅವ್ರು ಕೇಳ್ತಾರೆ ನಮ್ಮನ್ನು, ಆಯಿತಾ? ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೈಫಲ್ಲಿ ಇನ್ನೊಬ್ಬರ ಮಾತು ಬೆಲೆ ಕೊಡಬೇಡಿ ಅಂತ ಹೇಳ್ತೀನಿ. ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಕ್ಕಳು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಣ್ಣ ತಮ್ಮ ಯಾರು ನೀನು ಮಾಡೋದು ಸರಿ ಇಲ್ಲ ಅಂತಾರೋ ಅವತ್ತಿಗೆ ಆ ಬೆಲೆ ಕೊಡಿ. ಅಕ್ಕಪಕ್ಕದವ್ರ ಮಾತಿಗೆಲ್ಲ ಖಂಡಿತ ಬೆಲೆ ಕೊಡೋಕೆ ಹೋಗ್ಬಿಡಿ. ಇದು ಬೀದಿನಲ್ಲೇ ಇರೋಲ್ಲ ಇಂಥವ್ರು. ನಾವು ಕೆಲಸ ಮಾಡೋ ಕಡೆ ಇರ್ತಾರೆ. ಒಬ್ರ ಹತ್ರ ಮಾತಾಡ್ತಾ ಇದ್ದರೆ ಸಂಬಂಧ ಕಟ್ಟೋರು ಇರ್ತಾರೆ. ಹೌದು, ಇವತ್ತು ಒಬ್ರ ಹತ್ರ ಮಾತಾಡ್ತಿದ್ದೀನಿ, ಮಾರನೇ ದಿವಸ ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ, ಓಹೋ ಅವನು ಇವತ್ತು ಮಾತಾಡಿದ್ನಲ್ಲ, ಅವನೇ ಹೇಳಿದ್ನೇನೋ, ಅವನಿಗೋಸ್ಕರ ಡ್ರೆಸ್ ಮಾಡ್ಕೊಂಡು ಬಂದಿರಬೇಕು, ಅವನಿಗೋಸ್ಕರ ಗಾಡಿ ಕಲ್ತಿರಬೇಕು, ಅವನಿಗೋಸ್ಕರ ಇದು, ಇವನಿಗೋಸ್ಕರ ಅದು ಅಂತ ಕತೆ ಕಟ್ಟೋರು ಇರ್ತಾರೆ. ಇದು ಹಾದಿ ಬೀದಿ ಮಾತಲ್ಲ. ಎಷ್ಟೇ ಒಂದು ಪೊಸಿಷನಲ್ಲಿ ಇದ್ರೂ ಸಹ, ಒಂದು ಒಳ್ಳೆ ಕೆಲಸ ಮಾಡೋರಿದ್ರೂ ಸಹ ಇಂಥವರು ಇರಲೇಬೇಕು. ಇದಕ್ಕೆ ಇಂಥ ಕಾಯಿಲೆ ಇರೋರಿಗೆ ಓದಿರಲೇಬೇಕು, ಓದಿರಲೇಬಾರ್ದು ಅಂತ ಏನಿಲ್ಲ. ಕೆಲವೊಂದು ಅವ್ರ ಮನಸ್ಥಿತಿಗಳು ಆಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅವರು ಸಿಗದೇ ಇರೋದು, ಅವರು ಸಾಧನೆ ಮಾಡದೇ ಇರೋದನ್ನು ಇನ್ನೊಬ್ಬರು ಮಾಡಬಾರ್ದು, ಅದು ಕಲ್ಲು ಹಾಕಿ ಅವ್ರು ಖುಷಿ ಪಡ್ತಾರೆ. ಇನ್ನು ಕೆಲವ್ರು ಹೇಗಿರ್ತಾರೆ ಅಂತಂದರೆ, ಹೊಟ್ಟೆ ಕಿಚ್ಚು. ಅವರು ಉದ್ಧಾರ ಆಗೋದ್ರಲ್ಲ, ಅವ್ರು ತೊಗೊಂಡ್ಬಿಟ್ರಲ್ಲ, ಅವ್ರು ನಗ್ನಗ್ತಾ ಇದ್ದಾರಲ್ಲ ಅಂತ ಹೊಟ್ಟೆ ಕಿಚ್ಚಿರುತ್ತೆ. ಇನ್ನು ಕೆಲವ್ರು ಹೇಗೆ ಅಂತಂದರೆ, ಟೈಮ್ ಪಾಸು. ಇನ್ನೊಬ್ಬರು ಅಕ್ಕಪಕ್ಕದವ್ರದ್ದು ಅಥವಾ ಜೊತೆಯಲ್ಲೇ ಕೆಲಸ ಮಾಡೋರದ್ದು ಹಾಡ್ಕೊಂಡು ಹೇಳ್ಕೊಂಡು ನಗುವಂಥದ್ದು ಟೈಮ್ ಪಾಸ್ಗೋಸ್ಕರ ಇರುತ್ತೆ. ಇಂಥವ್ರ ಮಾತುಗಳಿಗೆಲ್ಲ ನಾವು ಬೆಲೆ ಕೊಡ್ತಾ ಹೋದರೆ ಹೇಗೆ ಹೇಳಿ? ಒಂದು ಕಡೆ ಅಂತಲ್ಲ, ಪ್ರಪಂಚ ಎಲ್ಲಿಗೆ ಹೋಗಲಿ, ಯಾವ ಮೂಲೆಗೆ ಹೋದ್ರೂ ಇಂಥವ್ರು ಇದ್ದೇ ಇರ್ತಾರೆ. ಖಂಡಿತ ಅವ್ರ ಮಾತುಗಳಿಗೆ ಕಿವಿ ಕೇಳಿಸಿದ್ರೂ ಕೇಳಿಲ್ಲ, ಕಣ್ಣಿಂದ ನೋಡಿದ್ರೂ ನೋಡಲಿಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ, ಮಾತಾಡ್ಕೊಳ್ಳಿ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಅಂದ್ಕೊಂಡಿರಿ, ಆಯಿತಾ? ಸ್ನೇಹಿತರೆ, ಏನು ಅನ್ನಿಸ್ತು ಇವತ್ತಿನ ವಿಡಿಯೋ? ಖಂಡಿತ ಕಮೆಂಟ್ ಹಾಕಿ. ಇವತ್ತು ಹೊಸ ಬಾಕ್ಸ್ಗಳೆಲ್ಲ ತೊಗೊಂಡು ಬಂದಿದ್ದೆ. ಯಾಕೆಂದರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟೆಲ್ಲ ಹಾಕಿ ಮಡಗೋದಕ್ಕೆ ಈಗ ಅಂತ ಪ್ಲಾಸ್ಟಿಕ್ ಬಾಕ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀನಿ. ಸಾಧ್ಯವಾದಷ್ಟು ಯಾರಾದ್ರೂ ಕೇಳ್ಕೊಂಡು ಬಂದರೆ ಕೊಟ್ಬಿಡೋಣ ಅಂತಂದ್ಬಿಟ್ಟು ಹೊಸ ಬಾಕ್ಸು ಜೋಡಿಸ್ತಾ ಇದ್ದೀನಿ. ಇನ್ನು ಸಣ್ಣದು ಕಾಳು ಕಡ್ಡಿ ಹಾಕೋದಕ್ಕೂ ಸಹ ಸ್ಟೀಲ್ ಬಾಕ್ಸ್ಗಳು ಇದ್ದಾವೆ ಮನೆಯಲ್ಲಿ.
ಬಟ್ ಅಲ್ಲಿ ಹಾಕಿಟ್ಬಿಟ್ರೆ ಕಾಣಿಸೋದೇ ಇಲ್ಲ ಏನೇನಿದೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಒಂದೊಂದು ಸಲ ಮರ್ತೋಗ್ಬಿಟ್ಟು ಹುಳನೂ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಸ್ಟೀಲ್ ಬಾಕ್ಸ್ ಬಳಸಿಲ್ಲ. ಇವು ದೊಡ್ಡ ದೊಡ್ಡ ಬಾಕ್ಸು ಸ್ಟೀಲ್ ಬಾಕ್ಸ್ ಬಳಸಿ ಎಲ್ಲನೂ ವಾಶ್ ಮಾಡಿ ಕ್ಲೀನಾಗಿ ಅದನ್ನು ಒಣಗಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ಎಲ್ಲಾನು ಜೋಡಿಸ್ಕೊಳ್ತೀನಿ. ಸ್ನೇಹಿತರೆ ಇವತ್ತಿನ ವೀಡಿಯೋ ಏನು ಅನ್ನಿಸ್ತು ಕಮೆಂಟ್ ಹಾಕಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.